ನೋಡ, ಇದೆಲ್ಲ ಫುಲ್ಲು ನಮ್ಮ ತಾತಂದು. ಇದು 3 ಎಕರೆ ಜಾಗದಲ್ಲಿ ಈ ಸ್ಕೂಲ್ನ ನಾವು ಇಲ್ಲಿ ಕಟ್ಟಿದೀವಿ. ಇದು ಪ್ರೈವೇಟ್ ಸ್ಕೂಲು. ಈ ಪ್ರೈವೇಟ್ ಸ್ಕೂಲು ನಮ್ಮ ತಾತಂದು, ಗೊತ್ತಾ? ಇದನ್ನ ಈಗ ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಇದೆಲ್ಲ ಮಾಡ್ಕೋಬೇಕು ನನ್ನ ಹೆಸರಿಗೆ. 100 ಎಕರೆಯಲ್ಲಿ ಈ ಪ್ರೈವೇಟ್ ಸ್ಕೂಲ್ ಕಟ್ಟಿರೋದು ಇದು. ನಿಮ್ಗೇನಪ್ಪ, ನಿಮ್ ತಾತ 100 ಎಕರೆ ಜಮೀನಿಟ್ಟು ಒಂದು ಪ್ರೈವೇಟ್ ಸ್ಕೂಲ್ ಕಟ್ಸೋರೆ. ಆ ಪ್ರೈವೇಟ್ ಸ್ಕೂಲ್ ಇವಾಗ ದೊಡ್ಡ ಲೆವೆಲ್ ಅಲ್ಲಿ ಐತೆ. ಈಗ ಇದನ್ನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡ್ರೆ ನೀನು ಬೆಂಗಳೂರಲ್ಲಿ ನಂಬರ್ 1 ಕೋಟ್ಯಾಧೀಶ್ವರ ಆಗ್ಬಿಡ್ತೀಯ, ಗೊತ್ತಾ? ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಈ ಪ್ರೈವೇಟ್ ಸ್ಕೂಲು 100 ಎಕರೆ ಜಾಗದಲ್ಲಿ ಇದೆಯಲ್ಲ, ಇದ್ರದ್ದು ಒಂದು ಡಾಕ್ಯುಮೆಂಟ್ ಕೂಡ ನನ್ನ ಹತ್ರ ಇಲ್ಲ. ಏನಂದ್ರೆ ಈ ಡಾಕ್ಯುಮೆಂಟ್ ನ ಯಾಕೆ ತಗೋಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀನಿ. ನಾನು ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಯಾಕಪ್ಪ ತಲೆ ಕೆಡ್ಸ್ಕೊತೀಯ? ಈ ಜಾಗನ ನಿಮ್ ತಾತಂದು ಅಂದ್ಮೇಲೆ ಇದು ನಿನಗೂ ಸ್ವಂತ ಅಲ್ವಾ? ಇದ್ರಲ್ಲಿ ಏನ್ ಪ್ರಾಬ್ಲಮ್ ಐತೆ ಹೇಳು? ಈಗ ಡಾಕ್ಯುಮೆಂಟ್ ಇಲ್ಲ ಅಂತ ಇದೀಯಾ? ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಯಾರಾದ್ರೂ ಬ್ರೋಕರ್ನ ಇಟ್ಕೊಂಡು ಮಾಡಿಸ್ಕೊಳ್ಳೋಣ ಬಿಡು. ಏನು ಅದನ್ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಹೋಗೋಣ, ಸ್ವಲ್ಪ ಓಡಾಡಿ ಈ ಬ್ರೋಕರ್ನ ಹಿಡಿದು ಏನಾದ್ರೂ ದುಡ್ಡೇನಾದ್ರೂ ಕೊಟ್ರೆ ಅವ್ರು ಇದನ್ನೆಲ್ಲ ನೀಟಾಗಿ ಮಾಡಿ ಈ ಜಾಗನ ನಮ್ಮ ಹೆಸರಿಗೆ ಮಾಡ್ಕೊಡ್ತಾರೆ. ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಅದಕ್ಕೋಸ್ಕರ? ಈ ಪ್ರೈವೇಟ್ ಸ್ಕೂಲು ನಮ್ ತಾತಂದು ಅಂತ ನನಗೆ ಈಗೀಗ್ಲೇ ಸ್ವಲ್ಪ ಈ ನಡುವೆ ಗೊತ್ತಾಗಿದೆ ಅಷ್ಟೇ. ಅಂದ್ರೆ ಒಂದು 4-5 ತಿಂಗಳು ಮುಂಚೆ ನನಗೆ ಗೊತ್ತಾಯ್ತು ಇದು ನಮ್ಮ ತಾತಂದು ಈ ಪ್ರೈವೇಟ್ ಸ್ಕೂಲು ಅಂತ. ಅದಕ್ಕೆ ಇದನ್ನ ಯಾಗಾದ್ರೂ ಮಾಡಿ ನನ್ನ ಹೆಸರು ಮಾಡ್ಕೋಬೇಕು. ಆದ್ರೆ ಒಂದೇ ಒಂದು ಅನುಮಾನ ಐತೆ. ಈ ಪ್ರೈವೇಟ್ ಸ್ಕೂಲಲ್ಲಿ ಬೇರೆ ಯಾರೋ ಒಬ್ರು ಓನರ್ ಇದ್ದಾರೆ. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಇನ್ನು. ಇದಂತಾನ ಏನಪ್ಪ? ಇದು ನಿಮ್ ತಾತಂದು ಅಂತೀಯ, ಮತ್ತೆ ನೋಡಿದ್ರೆ ಇದಕ್ಕೆ ಇನ್ನೊಬ್ರು ಓನರ್ ಇದಾರೆ ಅಂತ ಇದೀಯಾ? ಈಗ ಈ ಓನರ್ ಯಾರು? ಇದು ನಿಮ್ಮ ತಾತಿಂದ ಅವ್ರಿಗೆ ಹೆಂಗೋಯ್ತು ಅನ್ನೋದನ್ನ ಇದನ್ನ ಫಸ್ಟ್ ನೀನ್ ತಿಳ್ಕೋಬೇಕಾಗತ್ತೆ. ಇದು ತಿಳ್ಕೋಬೇಕು ಅಂದ್ರೆ ಇದು ನಿಮ್ಮ ತಾತಂದೆ ಅನ್ನೋದಕ್ಕೆ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ನಿನ್ನ ಹತ್ರ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ತಗೋ, ನಾವು ಹೋಗಿ ಕೂತು ಮಾತಾಡೋಣ ಅವ್ರ ಹತ್ರ. ಅದ್ ಯಾಕೆ ನಿಮ್ ತಾತಂದಾದ್ರೆ ನಿನಗೆ ಬರುತ್ತೆ. ಆದ್ರೆ ಇಲ್ಲಿ ಈ ಊರಲ್ಲಿ ಎಲ್ಲ ದೊಡ್ಡ ಮನುಷ್ಯರೇ ಇರೋದು. ನಾವಿರೋದು ಬೇರೆ ಊರಲ್ಲಿ. ಈ ಊರಿಗೆ ನಾವ್ ಯಾವಾಗೂ ಬಂದು ಇಲ್ಲ, ಇಲ್ಲೂ ನೋಡು ಇಲ್ಲ. ಎಷ್ಟೋ ವರ್ಷಗಳು ಅಂದ್ರೆ ನಾನು ಚಿಕ್ಕ ಹುಡುಗನಿದ್ದಾಗ ಇಲ್ಲಿ ನೋಡಿರೋದು ಈ ಜಮೀನ. ಈಗ ನೋಡಿದ್ರೆ ದೊಡ್ಡ ಬಿಲ್ಡಿಂಗ್ ಐತಿ. ಇಲ್ಲಿ ಪ್ರೈವೇಟ್ ಸ್ಕೂಲ್ ಕಟ್ಬಿಟ್ಟವ್ರೆ. ಈ ಪ್ರೈವೇಟ್ ಸ್ಕೂಲ್ ಈಗ ನಂದು ಅಂತಾನೆ ನಾನು ಅನ್ಕೊಂಡ್ಬಿಟ್ಟಿದೀನಿ. ಆದ್ರೆ ಇಲ್ಲಿ ಇನ್ನೊಬ್ರು ಓನರ್ ಇದಾರೆ. ಈಗ ಅವ್ರ ನಂಗೆ ಇಲ್ಲಿಂದ ಈಚೆ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ನನ್ನ ಕರ್ಮ, ನೀನೇನೋ ಮಾಡ್ತೀಯ. ಇಲ್ಲಿ ಕರ್ಕೊಂಡ್ಬಂದು ನನ್ನಲ್ಲಿ ತಗಲಾಕೋಬೇಕು ಅಂತಿದೀಯ ನೀನು. ಇಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮನ್ನ ಹಿಡಿದು ಇಲ್ಲೇ ಕಟ್ಟಾಕ್ತಾರೆ. ನೀನೇನೋ ಮಾಡ್ತಾ ಇದೀಯ ನೀನು. ಫಸ್ಟು ಬಾ, ಇಲ್ಲಿಂದ ಈಚೆ ಹೋಗಿ ಕುತ್ಕೊಳ್ಳೋಣ ಮಾತಾಡೋದಿಕ್ಕೆ. ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಸ್ಕೂಲ್ ನಮ್ ತಾತಂದು ಅಂತ ಹೇಳ್ತೀಯ. ನಿಮ್ ತಾತಂತು ಅಂದ್ರೆ ನಿನ್ನ ಹತ್ರ ಪ್ರೂಫ್ ಡಾಕ್ಯುಮೆಂಟ್ ಏನಾದ್ರು ಇದೆಯಾ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತೀಯ. ಯಾರಾದ್ರೂ ಬರೋಕ್ ಮುಂಚೆ ನಾವ್ ಫಸ್ಟ್ ಈಚೆ ಹೋಗಿ ನಿಂತ್ಕೊಳ್ಳೋಣ. ಬಾ, ಬೇಗ ಎತ್ತು ಇಲ್ಲಿಂದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಯಾರೇ ನೀವು? ಯಾಕೆ ಇಲ್ಲಿ ಕೂತಿದ್ದೀರಾ ನೀವು? ಯಾರ್ ಬೇಕಿತ್ತು ನಿಮ್ಗೆ? ಇದು ನನ್ನ ಕ್ಲಾಸ್ ರೂಮು. ನೀವೇನಾದ್ರು ಹೊಸ್ದಾಗಿ ಏನಾದ್ರು ಬಂದು ಜಾಯ್ನ್ ಆಗಿದ್ದೀರಾ? ಪ್ರಿನ್ಸಿಪಲ್ ಯಾವ ಕ್ಲಾಸಿಗೆ ನೀವು ಜಾಯ್ನ್ ಆಗಿರೋದು? ಸ್ಟೂಡೆಂಟಾ? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಹಾಕ್ ಕೂತಿದ್ದೀರಾ ನೀವು? ಇಲ್ಲಿ ಯಾಕೆ ಕೂತಿರೋದು? ಇಲ್ಲಿ ಕ್ಲಾಸ್ ನಡೀತಾ ಇದೆ. ಮಕ್ಕಳಿಗೆಲ್ಲ ನಾವು ಕ್ಲಾಸ್ ಕೊಡ್ತಾ ಇದೀವಿ. ಯಾರು ಬೇಕು ನಿಮ್ಗೆ? ಇರಿ, ಸೆಕ್ಯೂರಿಟಿನ ಕರೆದು ಹೊರಗಡೆ ಹಾಕಿಸ್ತೀನಿ ನಿಮ್ಮನ್ನ. ಹಲೋ, ನಿಮ್ಗೆ ಹೇಳ್ತಾ ಇರೋದು. ಅಯ್ಯೋ, ಇದು ನಮ್ಮ ತಾತಂದು.
ಅದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಇದು ನಮ್ಮ ತಾತನ ಜಾಗದಲ್ಲಿ ನೀವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀರಾ. ನೀವು ನಿಮ್ಮ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ನಮ್ಮ ತಾತನ ಜಾಗದಲ್ಲಿ ಜಮೀನಲ್ಲಿ ಬಂದು ನೀವು ಬಿಲ್ಡಿಂಗ್ ಕಟ್ಬಿಟ್ಟು ನನ್ನ ಯಾರು ಅಂತ ಕೇಳ್ಬಿಟ್ಟು ನೀವು ಸೆಕ್ಯೂರಿಟಿನ ಕಳಿಸಿ ನನ್ನನ್ನ ಹೊರಗಡೆ ಹಾಕಿಸ್ತೀರಾ. ಇದು ನಮ್ಮ ತಾತಂದು ಗೊತ್ತಾ. ಇನ್ನು ನಾನ್ ನಿಮಗ್ ಪರ್ಮಿಷನ್ ಕೊಡ್ಬೇಕು ನೀವ್ ಇಲ್ಲಿರೋದಕ್ಕೆ. ನೀವು ನನಗ್ ಪರ್ಮಿಷನ್ ಕೊಡ್ತೀರಾ? ನೋಡೋಣ ಅದ್ ಹೇಗೆ ಹೊರಗಡೆ ಹಾಕ್ತೀರಾ ನನ್ನನ್ನತ್ತ ನೋಡೋಣ. ನಿಮ್ಗೇನಾದ್ರು ಹುಚ್ಚಿರ್ತಿದ್ಯಾ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು ಇಲ್ಲಿ? ಯಾರ್ರೀ ಬೇಕು ನಿಮ್ಗೆ? ಫಸ್ಟು ಏನ್ರಿ ನಿಮ್ಮ ಹೆಸರು? ಯಾವುದು ನಿಮ್ಮೂರು? ನಿಮ್ಮನ್ನ ಯಾವತ್ತು ನಾನು ಇಲ್ಲಿ ನೋಡಿ ಇಲ್ವಲ್ಲ. ಆ ಏನ್ ಹೇಳಿ? ಸೆಕ್ಯೂರಿಟಿ ಯಾರಲ್ಲಿ? ಬನ್ನಿ. ಇವ್ರು ಯಾರೋ ಬಂದು ನನ್ನ ಬೆಂಚಲ್ಲಿ ಕುತ್ಕೊಂಡು ನನ್ನ ಕ್ಲಾಸ್ ರೂಮ್ ಅಲ್ಲಿ ನನ್ನನ್ನೇ ಹೊರಗಡೆ ಹಾಕ್ತಾರಂತೆ. ಯಾರ್ರಿ ಅದು? ಬನ್ರಿ ಇಲ್ಲಿ ಸೆಕ್ಯೂರಿಟಿ, ಇವ್ರನ್ನ ಹೊರಗಡೆ ಹಾಕಿ ಫಸ್ಟು. ಅಯ್ಯೋ ಮೇಡಮ್, ಇದು ನಮ್ಮ ತಾತಂದು ಜಾಗ, ನೀವೇ ನಮ್ಮನ್ನ ಹೊರಗಡೆ ಹಾಕೋದು? ನಾನೇ ಇವಾಗ ಸ್ಕೂಲ್ ಎಲ್ಲ ಫುಲ್ ಕ್ಲೋಸ್ ಮಾಡಿಸ್ತೀನಿ. ನಡೀರಿ ಈಚೆ, ನಡೀರಿ ಎಲ್ಲಾರು. ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವ ಏನ್ ಅನ್ಕೊಂಡಿದೀರ ನೀವು? ನಮ್ ತಾತನ ಜಾಗದಲ್ಲಿ ನೀವು ಬಿಲ್ಡಿಂಗ್ ಕಟ್ಬಿಟ್ಟು ನನ್ನನ್ನು ಹೊರಗಡೆ ಹಾಕ್ತೀರಾ? ನಡೀರಿ, ಇದೆಲ್ಲ ನಂದು ಜಾಗ. ಇದು ಯಾರು ಓನರ್? ಇದನ್ನ ಓನರ್ ಕರೀರಿ, ನೋಡೋಣ ಮಾತಾಡ್ತೀನಿ ನಾನು. ನೋಡಿ, ಇಲ್ಲಿ ಕ್ಲಾಸ್ ನಡೀತಾ ಇದೆ, ನೀವು ಸುಮ್ನೆ ಇಲ್ಲಿ ಬಂದು ಗಲಾಟೆ ಮಾಡಬೇಡಿ. ನಾನೀಗ ಪೊಲೀಸಿಗೆ ಫೋನ್ ಮಾಡ್ತೀನಿ. ನೋಡಿ, ಪೊಲೀಸ್ ಬಂದ್ರೆ ಚೆನ್ನಾಗಿರಲ್ಲ. ನೀವಾಗ ನೀವು ಎದ್ದು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನೀಗ ಪೊಲೀಸಿಗೆ ಫೋನ್ ಮಾಡ್ತೀನಿ. ಇನ್ನು ಪೊಲೀಸ್ ಬರ್ತಾರೆ, ಆಮೇಲೆ ನೋಡಿ ನಿಮ್ಮಿಷ್ಟ. ಇಲ್ಲಿ ಈ ತರ ಎಲ್ಲ ಕ್ಲಾಸಿಗೆ ಬಂದು ಗಲಾಟೆ ಮಾಡೋದು ತಪ್ಪು. ನಿಮ್ದೇನಾದ್ರೂ ಇದ್ರೆ ಹೊರಗಡೆ ಹೋಗಿ ಮಾತಾಡಿ. ಮಕ್ಕಳ ಕ್ಲಾಸ್ ನಡೀತಿದೆ, ಡಿಸ್ಟರ್ಬ್ ಮಾಡಬೇಡಿ. ಹೋಗ್ತಿರೋ ಪೊಲೀಸಿಗೆ ಫೋನ್ ಮಾಡ್ಲಾ ನಾನು? ಹೇಳಿ. ಓ, ನೀವು ಪೊಲೀಸಿಗೆ ಫೋನ್ ಮಾಡ್ತೀರಾ? ಮಾಡಿ ಮಾಡಿ ಮಾಡಿ. ನನಗೇನು ಪೊಲೀಸ್ ಏನು ಹೊಸದಲ್ಲ. ನನಗೆ ನಮ್ಮ ಶಾಪ್ ಎದುರುಗಡೆ ಲಾಯರ್ ಆಫೀಸ್ ಇಟ್ಟಿದ್ದಾರೆ, ಅಲ್ಲಿ ಜಡ್ಜ್ ಇದ್ದಾರೆ ಗೊತ್ತಾ. ನಾನು ಜಡ್ಜಿಗೊಂದು ಫೋನ್ ಮಾಡಿ ಲಾಯರ್ನ ಕಳ್ಸಕ್ ಹೇಳ್ತೀನಿ. ನೀವ್ ಯಾವ ಪೊಲೀಸಿಗೆ ಮಾಡ್ತೀರಾ ಮಾಡಿ ನೋಡೋಣ. ಅದ್ ಯಾವ ಪೊಲೀಸ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೋ ನೋಡ್ತೀನಿ ನಾನು. ಇದು ನಮ್ಮ ತಾತಂದು ಜಾಗ. ಓಹೋ, ಇವ್ರು ಯಾರೋ ಬಂದ್ಬಿಟ್ರು ಅಲ್ಲಾಡಿಸ್ಕೊಂಡು, ನಮ್ದು ಜಾಗ ಅನ್ಕೊಂಡು. ಇದು ನಮ್ಮ ತಾತಂದು. ನೀವ್ಯಾರ್ರಿ ನನ್ನನ್ನು ಹೊರಗಡೆ ಹಾಕಕ್ಕೆ? ಕರ್ಸ್ರಿ ಪೊಲೀಸವ್ರನ್ನ ನೋಡೋಣ. ಅದು ನೀವ ನಾವ ಚೆಕ್ ಮಾಡ್ತೀನಿ ನಾನು ಕೂಡ. ನನಗೂ ಇದಾರೆ ಜನನ, ನಾನು ಫೋನ್ ಮಾಡಿ ಕರೆಸ್ತೀನಿ ನೋಡಿ. ಇವಾಗ ಬರ್ಲಿ, ಯಾರು ಬರ್ತಾರ ನಾನು ನೋಡ್ತೀನಿ. ಬಂದ ಮೇಲೆ ಆ ಪೊಲೀಸ್ ಅವನಿಗೆ ಅದೇನು ಅಂತ ನೋಡ್ತೀನಿ. ಇದು ನಮ್ದು ಜಾಗ. ಯಾರು ಅದು? ಕ್ಲಾಸಲ್ಲಿ ಬಂದು ಗಲಾಟೆ ಮಾಡ್ತಾ ಇರೋದು ಯಾರು? ಏನಿನ ಹೆಸರು? ಯಾವ ನಿಮ್ದು? ಇದುವರೆಗೂ ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲ ನಾವು. ಕಂಪ್ಲೇಂಟ್ ಬಂದಿದೆ ನಮ್ಗೆ. ನಡೀರಿ ಸ್ಟೇಷನ್ಗೆ ಹೋಗಿ ಮಾತಾಡ್ಬೇಕು. ಬನ್ನಿ ಎದ್ದು. ಅಯ್ಯೋ, ಇದು ನಮ್ ತಾತಂದು ಸಾರ್, ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ನಮ್ ತಾತಂದು ಸಾರ್ ಇದು. ನಾನು ಯಾವಾಗೋ ಚಿಕ್ಕ ಹುಡುಗನಿರ್ಬೇಕಾದ್ರೆ ನಮ್ ತಾತ ಹೇಳಿದ್ರು, ಇಲ್ಲಿ 100 ಎಕರೆ ಜಾಗ ಇದೆ, ಈ ಪ್ರೈವೇಟ್ ಸ್ಕೂಲ್ ಬರುತ್ತೆ, ಇದು ನಿಮ್ದೇ, ನೀನೇ ತಗೋ ಅಂತ ನನಗೆ ಹೇಳಿದ್ರು ಸಾರ್. ಅದಕ್ಕೆ ನಾನು ಬಂದು ಕೂತಿದ್ದೀನಿ. ಈ ಕಾಲೇಜ್, ಈ ಸ್ಕೂಲ್ ಎಲ್ಲ ಫುಲ್ ಕ್ಲೋಸ್ ಮಾಡಿ ಬೀಗ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇವರು ಕೇಳ್ತಾ ಇಲ್ಲ. ನಿಮಗ್ ಫೋನ್ ಮಾಡಿ ಕರ್ಸಿದಾರೆ ನೋಡಿ ಸಾರ್. ಓ, ನಿಮ್ ತಾತಂದ? ಹಾಗಿದ್ರೆ ಬಾ ನನ್ನ ಜೊತೆಗೆ. ನಿಂದೇನಿದೆ ಪೇಪರ್ಸ್ ಎಲ್ಲ ತಗೊಂಬ, ಲ್ಯಾಂಡ್ ಪೇಪರ್ಸ್ ಎಲ್ಲ. ಇದೇನಿದೆಯೋದು ಈ 100 ಎಕರೆ ಜಾಗ ಇದೆ ಅಂದಲ್ಲ, ಇದ್ರ ಪೇಪರ್ಸ್ ಎಲ್ಲ ತಗೊಂಡು ನಡಿ ಸ್ಟೇಷನ್ಗೆ. ಅಲ್ಲೂ ಕೂತು ಮಾತಾಡೋಣ. ಈ ಸ್ಕೂಲ್ಗಿರೋ ಓನರ್ನ ನಾನು ಕರೆಸ್ತೀನಿ. ಅಲ್ಲೇ ಕೂತು ಅವ್ರದ್ದು ಡಾಕ್ಯುಮೆಂಟ್ಸು ನಿಂದು ಡಾಕ್ಯುಮೆಂಟ್ಸು ಚೆಕ್ ಮಾಡಿ ಇದು ಯಾರ್ದು ಸ್ವಂತ ಜಾಗ ಅನ್ನೋದನ್ನ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡೋಣ. ನಡಿ ನಡಿ, ಎದ್ ನಡಿ. ಹೋಗಿ
ನಿಮ್ಮ ಸ್ಟೇಷನ್ಗೆ ಹೋಗಿ ನೀವ್ ಏನೇನಿದೆ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನೀವು ಮಾತಾಡಿ ಈ ಕಾಲೇಜು ಸ್ಕೂಲು ಇಲ್ಲಿರೋ ಲ್ಯಾಂಡು 100 ಎಕರೆ ಜಾಗ ಈ ಪ್ರೈವೇಟ್ ಸ್ಕೂಲು ಎಲ್ಲ ನಿಮ್ ತಾತಂದು ಅಂತ ಹೋಗಿ ಪ್ರೂಫ್ ತೋರಿಸಿ. ಆವಾಗಾದ್ರೂ ಬುದ್ಧಿ ಬರುತ್ತೆ ನಿಮಗೆ. ಸುಮ್ಮನೆ ಹೋಗಿ ಜಾಗದಲ್ಲೆಲ್ಲ ನಮ್ ತಾತಂದು ಜಾಗ ಅಂತ ಹೇಳ್ಕೊಂತಿರ್ಬೋದಲ್ಲ. ಅದಕ್ಕೆ ಬೇಕಾಗಿರೋದು ಡಾಕ್ಯುಮೆಂಟ್ಸ್, ಪ್ರೂಫ್ ತೋರಿಸ್ಬೇಕು. ನಿಮ್ ಹತ್ರ ಏನು ಪ್ರೂಫ್ ಇಲ್ಲ, ಸುಮ್ನೆ ಬಂದು ನಮ್ದು ಅಂತ ಮಾತಾಡಿದ್ರೆ ಬಾಯಿ ಮಾತಿಗೆ ಏನು ಸಾಕಾಗೋದಿಲ್ಲ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡಿ. ಹೇಗಾದ್ರು ಮಾಡಿ ಈ ಕಾಲೇಜು ಇದೆಲ್ಲ ನನ್ನ ಹೆಸರು ಮಾಡ್ಕೋತೀನಿ. 100 ಎಕರೆ ಜಾಗ ನೋಡ್ಕೊಳ್ಳಿ. ಅವಾಗ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೀನಿ. ಒಂದು ದಿನಾನು ನಿಮ್ಮನ್ನ ಇಡಲ್ಲ. ಬಂದ್ಬಿಟ್ರು ಏನೋ ದೊಡ್ಡದಾಗಿ ಹೇಳ್ಕೊಂಡು. ನೀವು ಕಾಲೇಜಿಂದ ನಾನು ಕಿತ್ತಾಕ್ಬಿಡ್ತೀರಾ? ಈ ಜಾಗನೆಲ್ಲ ನಿಮ್ಮ ಹೆಸರು ಮಾಡ್ಕೊಂಡ್ಬಿಡ್ತೀರಾ? ಮಾಡ್ಕೊಳ್ಳಿ, ನೋಡೋಣ ಹೆಂಗ್ ಮಾಡ್ಕೋತೀರಾ ಅಂತ. ಇದು ಪಕ್ಕಾ ಪ್ರಾಪರ್ಟಿ. ಇದು ಜಾಗದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ. ನೀವ್ ಯಾವ್ದೋ ಕಾಲದಲ್ಲಿ ಇರ್ಬೇಕಾಗಿರೋರು ಈ ಕಾಲದಲ್ಲಿ ಬಂದು ಕೇಳ್ತಾ ಇದ್ದೀರಾ ಅನ್ಸತ್ತೆ. ನೋಡಿ, ಎಲ್ಲ ರಾಂಗ್ ರೂಟ್ ತಗೊಂಡ್ ಬಂದಿರ್ಬೇಕಾಗತ್ತೆ. ನೀವು ಒಂದ್ಸರಿ ಹೋಗಿ ಸರ್ವೆ ನಂಬರ್ ಚೆಕ್ ಮಾಡಿ, ಆವಾಗಾದ್ರೂ ನಿಮ್ಗೆ ಅರ್ಥ ಆಗುತ್ತೇನೋ ನೋಡ್ಕೊಳ್ಳಿ. ಹೋಗಿ ಸ್ಟೇಷನ್ಗೆ ಹೋಗಿ. ಸಾರ್ ನನ್ನನ್ನು ಬಿಟ್ಟು ಸಾರ್. ನನ್ಗೇನು ಗೊತ್ತಿಲ್ಲ ಸಾರ್. ಯಾರೋ ನಮ್ಮವ್ರು ಹೇಳಿದ್ರು ಈ ಸ್ಕೂಲು ಪ್ರಾಪರ್ಟಿ ಎಲ್ಲ ನಿಮ್ ತಾತಂದು ಅಂತ ಸಾರ್. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ ಸಾರ್. ಸಾರ್ ಪ್ಲೀಸ್ ಸಾರ್, ಇದು ನಮ್ದಲ್ಲ ಸಾರ್. ನಾನು ಯಾವ್ದೋ ಮಿಸ್ಟೇಕ್ ಆಗಿ ಬಂದ್ಬಿಟ್ಟಿದ್ದೀನಿ ಸರ್. ಹೇಳಿದ್ ಮತ್ ಕೇಳ್ಕೊಂಡು. ಸಾರ್ ಪ್ಲೀಸ್ ಸಾರ್, ನೀವು ನೋಡೋಕೆ ನಮ್ ತಾತಂತಾರೇನೆ ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ನೋಡಿ ಸಾರ್ ನಮ್ ಕಡೆ, ಬಿಟ್ಬಿಡಿ ಸಾರ್ ಪ್ಲೀಸ್ ಸಾರ್. ಓ ಹೌದಾ, ನೀನು ಬಿಟ್ಬಿಡ್ಬೇಕಾ? ಕ್ಲಾಸ್ ರೂಮ್ ಅಲ್ಲಿ ಇಷ್ಟೊತ್ತು ನೀನು ಗಲಾಟೆ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ದಿರೋ ಆ ಮಾಯಕನ್ ತರ ಮಾತಾಡ್ತಾ ಇದೀಯ ನೀನು. ಆ ಮಾಯಕನ ನೀನು ಏನ್ ಅನ್ಕೊಂಡಿದೀಯಾ? ಪೊಲೀಸ್ ಅವ್ರೇನು ಮಾಡಲ್ಲ ಅನ್ಕೊಂಡಿದೀಯ ನೀನು? ಸ್ಕೂಲ್ ಹತ್ರ ಬಂದು ಗಲಾಟೆ ಮಾಡ್ತೀಯಾ? ಇದು ನಿಂದ ಜಾಗ, ನಿಮ್ ತಾತದ. ಏನಿದೆ ನಿನ್ ಡಾಕ್ಯುಮೆಂಟು? ಬಾ ತೋರ್ಸು, ಬಾ ನೋಡೋಣ. ಸ್ಟೇಷನ್ ಅಲ್ಲಿ ಅದೇನ್ ಡಾಕ್ಯುಮೆಂಟ್ ತಗೊಂಬಂದಿದ್ಯಾ? ತೋರ್ಸು ನನಗೆ. ಅಯ್ಯೋ ಸಾರ್, ಹಾಗೆಲ್ಲ ಏನೂ ಇಲ್ಲ ಸಾರ್. ಅಲ್ಲಿ ಒಂದು ಆಂಟಿ ಇದ್ರು ಅಂತ ಆಂಟಿ ಮುಂದೆ ಬಿಲ್ಡಪ್ ಕೊಟ್ಬಿಟ್ಟೆ ಸರ್. ನಾನು ಯಾವ ಪೊಲೀಸ್ ಕರ್ಸು ಅಂತ ನಾನು ಬಿಲ್ಡಪ್ ಕೊಟ್ಟೆ ಸರ್. ಅವ್ರು ನಿಜವಾಗೂ ಫೋನ್ ಮಾಡ್ತಾರೆ ಅಂತ ನಮ್ಮ ಪ್ರಾಣಿ ನನಗೆ ಗೊತ್ತಿಲ್ಲ ಸಾರ್ ಪ್ಲೀಸ್ ಸಾರ್, ಬಿಟ್ಬಿಡಿ ಸಾರ್ ಬಿಟ್ಬಿಡಿ ಸಾರ್. ಓ, ನೀನು ಅಲ್ಲಿ ಒಂಟಿ ಇದ್ರೆ ನೀನು ಅಷ್ಟೊಂದು ಬಿಲ್ಡಪ್ ಆಗಿ ಮಾತಾಡ್ತೀಯ ನೀನು? ಅದು ಯಾಕೆ ಬಿಲ್ಡಪ್ ಆಗಿ ಮಾತಾಡ್ತೀಯ ನಾನು ನೋಡ್ತೀನಿ. ನಿನಗೆ ಯಾರು ಹೇಳ್ಕೊಟ್ಟಿದ್ದು ಇಲ್ಲಿ ಪ್ರೈವೇಟ್ ಸ್ಕೂಲ್ ಇದೆ ಅಂತ? ಹೇಳು, ಯಾರಂತ ಹೆಸರು ಹೇಳು ನನಗೆ. ಅವ್ರನ್ನೂ ಕರ್ಕೊಂಬಂದು ಕೂರಿಸ್ಕೋತೀನಿ ಇಲ್ಲಿ. ಹೇಳು, ಹೆಸರು ಹೇಳು. ನಿಮ್ದಿದೇನಾ ಕೆಲಸ? ಪ್ರೈವೇಟ್ ಸ್ಕೂಲ್ಗಳು ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಇದೆಲ್ಲ ನಮ್ಮ ತಾತಂದು ಅಂತ ಹೇಳ್ಕೊಂಡ್ ತಿರುಗ್ತೀರಾ ನೀವು? ಹೇಳು, ಯಾರಿದ್ದಾರೆ ಇನ್ನೂ ನಿಮ್ದೆ? ನನಗೆ ಅವ್ರ ಡೀಟೇಲ್ಸ್ ಎಲ್ಲ ಕೊಡು. ಅವ್ರ ಡೀಟೇಲ್ಸ್ ಕೊಟ್ರೆ ನಾನು ನಿನ್ನನ್ನು ಬಿಡ್ತೀನಿ, ಇಲ್ಲಾಂದ್ರೆ ಬಿಡೋದಿಲ್ಲ ನಿನ್ನ. ಸರ್, ಹೇಳ್ದವ್ರ ಮಾತೆಲ್ಲ ಕೇಳ್ಬಿಟ್ಟೆ ಸರ್. ನಾನು ತಪ್ಪಾಗೋಯ್ತು ಸರ್, ಬಿಟ್ಬಿಡಿ ಸರ್. ನನಗೆ ಹೊರಗಡೆ ಗೊತ್ತಾದ್ರೆ ನಾನು ಮರ್ಯಾದೆ ಹೋಗ್ಬಿಡುತ್ತೆ ಸರ್. ನಾನು ಬಿಟ್ಬಿಡಿ ಸರ್. ಇಲ್ಲಿಂದ ಹಿಂಗೆ ಹೋಗ್ಬಿಡ್ತೀನಿ ಸರ್. ಮತ್ತೆ ನಾನು ಇಲ್ಲಿಗೆ ಬರಲ್ಲ ಸರ್. ನನ್ಗೆ ಯಾವುದು ಪ್ರಾಪರ್ಟಿ ಇಲ್ಲ ಸರ್ ಪ್ಲೀಸ್ ಸರ್. ಹೇಳೋರ್ ಮತ್ ಕೇಳ್ಕೊಂಡು ನಾನು ಹಾಳಾಗ್ಬಿಟ್ಟೆ ಸರ್ ಪ್ಲೀಸ್ ಸರ್. ಆಯ್ತು, ಇಷ್ಟು ಕೇಳ್ಕೊತಾ ಇದೆಯಾ ಅಂತ ಬಿಡ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸರಿ ಏನಾದ್ರೂ ಈ ಕಡೆ ಕಾಣಿಸ್ಕೊಂಡು ಅಷ್ಟೇ ಆಮೇಲೆ ನಿನ್ನ. ಅರ್ಥ ಆಯ್ತಾ? ಇಲ್ಲೆಲ್ಲೂ ನನಗೆ ಸುತ್ತಮುತ್ತ ಕಾಣಿಸ್ಬಾರ್ದಿಲ್ಲಿ ಯಾರು ನೀವು. ಆಯ್ತಾ? ಹೋಗು ಹಿಡಿದ್ಬಿಟ್ಟು ಹೋಗಿ ಇಲ್ಲಿಂದ. ಥ್ಯಾಂಕ್ ಯು ಸರ್. ನಿಮ್ಮ ಹೆಲ್ಪ್ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಅಯ್ಯೋ, ಇವನ್ನ ನಂಬಿ ಬಂದು ನಾನು ಎಂತ ಕೆಲಸ ಮಾಡ್ಬಿಟ್ನಪ್ಪ. ಸ್ಕೂಲು ಕಾಲೇಜೆಲ್ಲ ನಮ್ದೇ, ನಮ್ಮ ತಾತಂದು ಅನ್ಕೊಂಡು ನಮ್ಗೆಲ್ಲ ಯಾಮರ್ಸ್ಬಿಟ್ಟು ಕರ್ಕೊಂಬಂದಿಲ್ ತಗಲಾಕ್ಬಿಟ್ನಲ್ಲಪ್ಪ. ದೇವ್ರೆ, ಯಾರನ್ನ ನಂಬೋದಪ್ಪ?
ಅವನ್ ನೋಡಿದ್ರೆ ಬೆಳಿಗ್ಗೆ ಇಡ್ಲಿ ವಡೆ ತಿನ್ನಿಸ್ತೀನಿ ಅಂತ ಈ 2 ರೂಪಾಯಿದಾಗ ಬಂದ್ಬಿಟ್ಟು ತೀತಿ ವಡೆ ತಿನ್ಸ್ಬಿಟ್ನಲ್ಲ ಅಪ್ಪ. ಸ್ವಲ್ಪ ಮಿಸ್ ಆಗಿದ್ರೆ ನಾನ್ ತಿಥಿನೇ ಮಾಡ್ಬಿಟ್ಟು ವಡೆ ತಿನ್ಬಿಡ್ತಾ ಇದ್ನೇನೋ ಅವನು. ಅಯ್ಯೋ ದೇವ್ರೆ, ಅಂಗಡಗಳನ್ನೆಲ್ಲ ತಗಲಾಕೊಂಡು ನಾನು ಇನ್ನು ಏನೇನ್ ನೋಡ್ಬೇಕು ಗೊತ್ತಿಲ್ವೇ. ಅಯ್ಯೋ ದೇವ್ರೆ, ಮಳೆ ಬೇರೆ ಬರ್ತಾ ಐತೆ. ಯಾಗಪ್ಪ ಹೋಗೋದು ನನ್ ಮನೆಗೆ ಇವಾಗ? ಒಂದು ಬಸ್ಸು ಇಲ್ವಲ್ಲ. ಅಯ್ಯಯ್ಯೋ, ಅವನ್ನ ನೋಡಿದ್ರೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ನನ್ನನ್ನು ಕಾಪಾಡ್ದೆ ನೀನು. ಈ ಬೆಳಿಗ್ಗೆ ಯಾರಿದ್ ಮಕ ನೋಡ್ಕೊಂಡು ಏನೋ ಗೊತ್ತಿಲ್ಲ, ಎಲ್ಲ ಎಡವಟ್ ಕೆಲ್ಸ ಆಗೋಯ್ತು. ಅದಕ್ಕೆ ಯಾರಾದ್ರೂ ಹೇಳಿ ಇದು ನಿಮ್ ಜಾಗ, ನಿಮ್ ತಾತಂದು ಅಂದ್ರೆ ನಂಬಬಾರ್ದು ಅಂತ ಇವಾಗ ಅರ್ಥ ಆಯ್ತು ನನಗೆ. ನಮ್ದು ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್, ಡಾಕ್ಯುಮೆಂಟ್ಸ್ ಇಟ್ಕೊಂಡ್ ಬರ್ಬೇಕು. ಸುಮ್ನೆ ಬರೀ ಕೈಯಲ್ಲಿ ಹೋಗ್ಬಿಟ್ಟು ನಂದು ಅಂತಂದ್ರೆ ಈ ತರನೇ ಆಗೋದು. ಇನ್ ಸ್ವಲ್ಪ ಮಿಸ್ ಆಗಿದ್ರೆ ಪೊಲೀಸರು ಕರ್ಕೊಂಡೋಗಿ ನನ್ನನ್ನ ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬೋರು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಇಂಥ ಕೆಲ್ಸ ಆಗೋಯ್ತು. ಈ ಐರನ್ ಎಲ್ಲೋತ್ನೋ ಏನೋ ಗೊತ್ತಿಲ್ಲ, ನನ್ನನ್ನ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟ ನೋಡಿ. ಇಂಥವ್ರನ್ನೆಲ್ಲ ನಂಬ್ಕೊಂಡ್ರೆ ನಾನ್ ಏನ್ ಮಾಡೋದು? ಅಯ್ಯೋ.